ಬಂದ್ಕೊಳ್ಳಿ ಇಲ್ಲಿಂದ ಎಂಟ್ರ್ ಆದ ಕೂಡಲೇ ದೊಡ್ಡ ಕಾಡಿಗೆ ಹೊಕ್ಕಂಗಾಯ್ತಂತೆ. ಯಾಕೆಂದರೆ ಫುಲ್ಲು ಮರ ಇದ್ರ ಚಪ್ರ ಹಣ್ಣಿಂದು ಬಾಳೆಕೊನೆ ಆ ಹಣ್ಣುಗಳು ಬೇರೆ ಬೇರೆ ಹಣ್ಣಿಂದೆಲ್ಲ ಹಾಕಿ ಒಳಗೆ ಬಂದರೆ ದೊಡ್ಡ ತೋಟದೊಳಗೆ ಬಂದು ಹಂಗಾಯ್ತು ಅಂತ ಬರೀತಾರೆ ನೆನಪಿನ ದೋಣಿಲಿ. ನಿಮ್ಮ ಕುಪ್ಪಳಿನಲ್ಲಿ ಒಂದು ಮಂಟಪದ್ದು ಇಲ್ಲಿ ದೇವಂಗಿ ಮನೆದು ಮಂಟಪ ಅಲ್ಲಿ ಕುಪ್ಪಳಿನಲ್ಲಿ ಕೊಟ್ಟಿದ್ದೀವಿ, ಅಲ್ಲಿ ಮ್ಯೂಸಿಯಮಲ್ಲಿದೆ. ಆ ಮಂಟಪ ಇಲ್ಲಿ ದೇವಂಗಿ ಮನೇಲಿ ಪರ್ಮನೆಂಟಾಗಿರೋ, ಯಾಕಂದ್ರೆ ದೇವಂಗಿ ಮನೇಲಿ ಸುಮಾರು ಜನ ಹೆಣ್ಮಕ್ಳು ಒಬ್ರದಲ್ಲ ಒಬ್ಬರು ನಡೆಯೋರು. ಆ ಮದುವೆ ಮನೆಗೆ ಜೋಡಿಸೋರು ಮಂಟಪನ ತೆಗೆದು ಬದಿಗಿಡೋರು, ಮತ್ತು ಇನ್ನೊಂದು ಮದುವೆ ಬಂದ್ಕೊಂಡು ಮತ್ತೆಲ್ಲ ಜೋಡಿಸೋರು, ಅದನ್ನ ಇಡೋರು, ಮದುವೆ ಮಾಡೋರು. ಆ ಥರ ಆಗ್ತಾಯಿತ್ತು. ಇಲ್ಲೇ ಮಂಟಪ ಮಾಡೋರು. ತುಂಬ ಪಂಚಾಯಿತಿಗಳು ನೋಡೋದು. ಈ ಊರಲ್ಲಿ ಏನಾದ್ರು ಜಗಳ ಆಗೋದು, ನೀರಿನ ಜಗಳ, ಗದ್ದೆ ಜಗಳ, ಡಿವೈಡ್ ಆಗ್ಬೇಕಾದ್ರೆ ಜಗಳಗಳು, ಆ ಥರದ ಜಗಳಕ್ಕೆಲ್ಲ ತುಂಬ ಇಲ್ಲಿ ಪಂಚಾಯಿತಿ ನಡೆಯೋದು. ಇದೆಲ್ಲ ಹಿಂದಿನ ಇವು ಎಲ್ಲ ಈಗ ಸ್ಟೋರ್ ಮಾಡೋದು ಈ ಥರದ್ದು ಇವೆಲ್ಲ ಈಗ ಮಾಡೋದು. ಬ್ಯಾರೆಲ್ ಅವಾಗೆಲ್ಲ ಹಿಂದೆ ಬ್ಯಾರೆಲ್ ಬರೋದಲ್ಲ, ಆಗಿನ ಕಾಲದಲ್ಲಿ ಮಾಡೋರು ನೋಡಿ. ಇದು ಈ ಹೆಂಚಿನ ಕಾರ್ಖಾನೆಗಳಲ್ಲೇ ಮಾಡೋರಂತೆ. ಈ ಹೆಂಚು ಮಾಡ್ತಾ ಇದ್ರಲ್ಲ, ಆ ಹೆಂಚಿನ ಕಾರ್ಖಾನೆಯಲ್ಲೇ ಈ ಥರ ಟೈಲ್ಸ್ ಮಾಡೋರು. ನೋಡಿ ಇದೊಂದು ಗಡಿಯಾರ ಭಾಳ ಹಳೇದು. ಈ ಗಡಿಯಾರ ಇದೆಯಲ್ಲ, ಸೆಕೆ ಆಗಲ್ವಾ ಇಷ್ಟು ಹತ್ರ ಇದೆಯಲ್ಲ, ಹೇಗೆ? ಇದು ನಿಮ್ಗೆ ಬೇಸಿಗೆಲೆ ಒಂಥರ ಸೀಸನ್ ಪ್ರೂಫ್ ಇದ್ದಾಗ ಒಂಥರ ಆಯಾ ಸೀಸನ್ ಸರಿಯಾಗಿ ಮಳೆಗಾಲದಲ್ಲಿ ಬೆಚ್ಚಗಿರುತ್ತೆ, ಬೇಸಿಗೆ ಹಿಂಗೆ ತಣ್ಣಗ ಆಗುತ್ತೆ, ಆ ತರ ಇದು. ಮಲೆನಾಡ ಸೊಬಗಿನ ಇಂಗ್ಲಾದಿ ತೊಟ್ಟಿ ಮನೆಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಅಡಿಕೆ ಸುಲಿಯೋದು, ಅವಾಗೆಲ್ಲ ಅಡಿಕೆ ಒಣಗ್ಸಕ್ಕೆ ತಟ್ಟಿಗಳು ಮಾಡೋದು ಎಲ್ಲ ಕುತ್ಕೊಂಡ್ಬಿಡೋರು. ಇಲ್ಲಿ ತಟ್ಟಿಗಳು ಮಾಡೋದು ಆ ಥರದ್ದೆಲ್ಲ ಕೆಲಸ ಮಾಡೋರು ಮಳೆಗಾಲದಲ್ಲಿ. ಆಮೇಲೆ ಭತ್ತ ಗಿತ್ತ ಸ್ಟೋರ್ ಮಾಡೋದು. ಈ ಮುಂಚಿನ ಹಳೆ ಎಂಟ್ರೆನ್ಸ್ ಇದು. ಇದು ಹೀಗೆ ಎಂಟ್ರಾಗಿ ಹೀಗೆ ಬರಬೇಕಿತ್ತು. ಈಗ ಈ ಥರ ಬಂದು ಇಲ್ಲಿ ಮನೆಗೆ ಹೋಗುತ್ತೆ. ಹೇಮಾವತಿಯವ್ರ ಮದುವೆ ಇಲ್ಲಿ 37ನೇ ಇಸ್ವಿಲಿ ಇಲ್ಲೇ ಆಗಿದ್ದು. ಇದೇ ಜಾಗದಲ್ಲಿ ಅವಾಗೆಲ್ಲ ಸುಮಾರು ಮದುವೆಗಳು ನಡೆದಾಗೆಲ್ಲ ಇಲ್ಲೇ ಮಾಡೋರು. ಆ ಕಡೆ ಸೈಡು ಊಟಗಳೆಲ್ಲ ಆ ಕಡೆ ಆಗೋದು. ಇಲ್ಲಿ ಎಲ್ಲ ಕೂತ್ಕೊಳ್ಳೋಕೆ ಇಲ್ಲೇ ಮಾಡ್ತಿದ್ರು ಮದುವೆ. ಇದೆಲ್ಲ ಚಪ್ರ ಹಾಕ್ಬಿಟ್ಟು ನೀವು ನೆನಪಿನ ದೋಣಿ ಓದಬೇಕು. ಒಳಗಡೆ ಬಂದ್ಕೊಳ್ಳಿ ಇಲ್ಲಿಂದ ಎಂಟ್ರ್ ಆದ ಕೂಡಲೇ ದೊಡ್ಡ ಕಾಡಿಗೆ ಹೊಕ್ಕಂಗಾಯ್ತಂತೆ. ಯಾಕೆಂದರೆ ಫುಲ್ಲು ಮರ ಇದ್ರ ಚಪ್ರ ಹಣ್ಣಿಂದು ಬಾಳೆಕೊನೆ ಆ ಹಣ್ಣುಗಳು ಬೇರೆ ಬೇರೆ ಹಣ್ಣಿಂದೆಲ್ಲ ಹಾಕಿ ಒಳಗೆ ಬಂದರೆ ದೊಡ್ಡ ತೋಟದೊಳಗೆ ಬಂದು ಹಂಗಾಯ್ತು ಅಂತ ಬರೀತಾರೆ ನೆನಪಿನ ದೋಣಿಲಿ. ಇದು ಓಪನ್ನೇ. ಈಗ ಇವ್ರು ಈಗ ಬಿಟ್ಟಿದ್ದಾರೆ. ನಾವೆಲ್ಲ ಚಪ್ರ ಅಡಿಕೆ ಎಲ್ಲ ಬೇಯಿಸಿದ್ರೆ ಇದ್ರ ಮೇಲೆ ಹಾಕ್ತಾಯಿದ್ರು. ಅಡಿಕೆ ಬೇಯಿಸಿದ ಮೇಲೆ ಒಣಗಕ್ಕೆ ಡ್ರೈಯಿಂಗ್ ಯಾರ್ಡು ಮೇಲ್ಗಡೆ ಎಲ್ಲ ಒಣಗ್ಸೋದಕ್ಕೆ ನಾವು ಚಪ್ರ ಹಾಕಿಡ್ತಿದ್ದು. ಇಲ್ಲೆಲ್ಲ ಚಪ್ರ ಇತ್ತು. ಇದಿಷ್ಟು ಚಪ್ರ, ಇದು ಇಷ್ಟು ಫುಲ್ ಚಪ್ರ ಹಾಕಿದ್ರಂತೆ. ಅವಾಗ ಚಪ್ರ ಹಾಕ್ಬಿಟ್ರೆ ಒಳ್ಳೆ ಕೂಲಾಗಿರುತ್ತೆ. ಸೊ ಇಲ್ಲೇ ಮದುವೆ ಮಂಟಪ. ಸೊ ಇಲ್ಲೆಲ್ಲ ಕೂತ್ಕೊಳ್ಳೋಕ್ಕೆ. ಹೆಣ್ಣೋಡ ಶಾಸ್ತ್ರ ಎಲ್ಲ ಹೇಗೆ ನಡೀತು? ಕುವೆಂಪುದು ಮದುವೆದು ನಮ್ಮ ತಂದೆ ಮದುವೆಗೆ ಆಗುತ್ತೆ. ಕೊಪ್ಪ ಹತ್ರ ನಮ್ಮ ತಾಯಿ ಮನೆ ಮರಿತೋಟ್ಲು ಅಂತ. ಇದು ಅವಾಗ ಇಲ್ಲಿ ಮಂಟಪ ಹಾಕೋರು. ನಿಮ್ಮ ಕುಪ್ಪಳಿನಲ್ಲಿ ಒಂದು ಮಂಟಪದ್ದು ಇಲ್ಲಿ ದೇವಂಗಿ ಮನೆದು ಮಂಟಪ ಅಲ್ಲಿ ಕುಪ್ಪಳಿನಲ್ಲಿ ಕೊಟ್ಟಿದ್ದೀವಿ, ಅಲ್ಲಿ ಮ್ಯೂಸಿಯಮಲ್ಲಿದೆ. ಆ ಮಂಟಪ ಇಲ್ಲಿ ದೇವಂಗಿ ಮನೇಲಿ ಪರ್ಮನೆಂಟಾಗಿರೋ, ಯಾಕಂದ್ರೆ ದೇವಂಗಿ ಮನೇಲಿ ಸುಮಾರು ಜನ ಹೆಣ್ಮಕ್ಳು ಒಬ್ರದಲ್ಲ ಒಬ್ಬರು ನಡೆಯೋರು. ಆ ಮದುವೆ ಮನೆಗೆ ಜೋಡಿಸೋರು ಮಂಟಪನ ತೆಗೆದು ಬದಿಗಿಡೋರು, ಮತ್ತು ಇನ್ನೊಂದು ಮದುವೆ ಬಂದ್ಕೊಂಡು ಮತ್ತೆಲ್ಲ ಜೋಡಿಸೋರು, ಅದನ್ನ ಇಡೋರು, ಮದುವೆ ಮಾಡೋರು. ಆ ಥರ ಆಗ್ತಾಯಿತ್ತು. ಇಲ್ಲೇ ಮಂಟಪ ಮಾಡೋರು. ಅಲ್ಲಿಂದ ಅಲ್ಲಿವರೆಗೆ ಇರೋದು. ಎಷ್ಟು ಜನ ಸೇರಿದ್ರು? ಯಾವ ರೀತಿ ಮದುವೆ ಆಯಿತು? ಮಲೆನಾಡಲ್ಲಿ ಒಂದು ಗೌಡ್ರ ಮನೆತನದ ಮದುವೆ ಆಗುತ್ತೆ ಅಂತ ಅದ್ದೂರಿ ವೈಭವ ಹೇಗಿತ್ತು? ಅವಾಗ ಏನಾಗಿದೆ, ಇಲ್ಲೆಲ್ಲ ತುಂಬ ಜನ ಒಕ್ಕಲುಗಳು ಆಳುಗಳು ಭಾಳ ಜನ ಇದ್ದರು. ನಮ್ಮದು ಸಿಕ್ಕಾಪಟ್ಟೆ ಜಮೀನು. ಅವಾಗೆಲ್ಲ ಟೆನೆಂಟ್ಸು ಈ ಭೂಮಿ ಮಾಡೋಕ್ಕೆಲ್ಲ. ಹಾಗಾಗಿ ಏನಾಗೋದು, ಇದನ್ನೆಲ್ಲ ಚಪ್ರ ಹಾಕೋಕ್ಕೆ ಎಲ್ಲ ಒಕ್ಕಲುಗಳು ಬಂದ್ಬಿಟ್ಟು ಚಪ್ರ ಹಾಕೋದು, ಇದು ಅಲ್ಲಿಂದ ಹಸಿರು ತೋರಣಗಳು ಎಲ್ಲ ಅವರುಗಳೇ ಎಲ್ಲ ಮಾಡೋರು. ಮಾಡಿ ಅವಾಗೆಲ್ಲ ಏನು 700-800 ಜನನೇ ಆಗಿದ್ರು ಏನಪ್ಪ. ಮಧ್ಯರಾತ್ರಿಗೆಲ್ಲ ಬರೋರು ಅವಾಗೆಲ್ಲ. ಎಲ್ಲ ಸುತ್ತಮುತ್ತಲವರೆಲ್ಲ ಬಂದು ಚಪ್ರ ಹಾಕಿ ಮದುವೆಗೆ ಅಟೆಂಡ್ ಮಾಡೋರೆಲ್ಲ ತುಂಬ ಜನ ಮದುವೆ ಮಾಡೋರು. ಅದೇನು ಮಾಡಿದ್ರು ನಮಗೂ ಗೊತ್ತಿಲ್ಲ, ಯಾಕಂದರೆ ನಾನೇ ಹುಟ್ಟಿರಲಿಲ್ಲಲ್ಲ. ತಂದೆಯವರು 63ರಲ್ಲೇ ತಿರೋಗ್ಬಿಟ್ರು. ಅವ್ರು ಇದ್ದಿದ್ರೆ ನಾವು ಈ ಕಥೆ ಎಲ್ಲ ಕೇಳ್ಬೋದು. ನಾವು చాలా ಚಿಕ್ಕ ಹುಡುಗರು ಹಾಸ್ಟೆಲ್ ಇದ್ದಾಗಲೇ ತಿರೋಗ್ಬಿಟ್ರು. ಹಾಗಾಗಿ ನಮ್ಮ ಅಮ್ಮನ ಕೇಳ್ಬೋದಿತ್ತು. ನಮ್ಮ ಅಮ್ಮ ಇತ್ತೀಚೆಗೆ ತೀರೋಗಿದ್ದು, ಬಟ್ ಆತ ತಲೆ ಒಳಗೆ ಬರಲಿಲ್ಲ. ಅವ್ರಿಗೆ ಏನೇನು ಅಂತೆಲ್ಲ ಡೀಟೇಲ್ ನಾವು ಬರೆದಿಟ್ಕೊಬೋದಿತ್ತು. ಅದನ್ನು ಕೇಳಲಿಲ್ಲ ಅವಾಗ, ಏನೇನು ಮಾಡಿದ್ರಿ ಏನು ಅಂತ. ಅವ್ರಿಗೆ ಮೆಮೊರಿನೂ ಚೆನ್ನಾಗಿತ್ತು, ಕೇಳ್ಬೋದಿತ್ತು. ಅವಾಗ ಕೇಳಲಿಲ್ಲ ನಾವು ಅವಾಗ. ಇದು ಚೌಕಿ ಮನೆ. ಸುತ್ತಲೂ ಮನೆ ಪ್ರಾಂಗಣ ಬರುತ್ತೆ, ಮಧ್ಯದಲ್ಲಿ ವಾಸದ ಮನೆ. ಇದು ಒಳಗಡೆ ಎಲ್ಲ ಲಿವಿಂಗು ನಿಮಗೆ. ಇಲ್ಲಿ ಆಮೇಲೆ ತುಂಬ ಪಂಚಾಯಿತಿಗಳು ನೋಡೋದು. ಈ ಊರಲ್ಲಿ ಏನಾದ್ರು ಜಗಳ ಆಗೋದು, ನೀರಿನ ಜಗಳ, ಗದ್ದೆ ಜಗಳ, ಡಿವೈಡ್ ಆಗ್ಬೇಕಾದ್ರೆ ಜಗಳಗಳು, ಆ ಥರದ ಜಗಳಕ್ಕೆಲ್ಲ ತುಂಬ ಇಲ್ಲಿ ಪಂಚಾಯಿತಿ ನಡೆಯೋದು. ಎಲ್ಲ ಬಂದು ಇಲ್ಲಿ ಕೂತ್ಕೊಂಡವರು
ಇಲ್ಲೇ ಪಂಚಾಯತಿ ನಡೆಯೋದು ಅವಾಗೆಲ್ಲ. ಓ ಹೌದಾ, ಓಕೆ. ತುಂಬ ಪಂಚಾಯತಿ ನಡೀತಿತ್ತು. ಇವ್ರು ಯಾರು? ಇದು ವಿನಯದ ಅಕ್ಕ, ಓ, ನಮಸ್ತೆ. ಇವಳು ಕಳಸ ಹತ್ರ ಇರೋದು. ದೊಡ್ಡಪ್ಪನ ಮಗನ ಮಗಳು. ಓಕೆ. ನಮ್ಮ ಅಜ್ಜ ಇವ್ರ ತಂದೆ ಎಲ್ಲ ಅಣ್ಣ ತಮ್ಮ. ಬನ್ನಿ. ಓ, ಏನಾದ್ರು ಚೇಂಜಸ್ ಮಾಡಿದ್ರಾ ಅಥವಾ ಅವಾಗ್ಲಿಂದ ಇದೇ ರೀತಿ ಇರೋದಾ? ಇಲ್ಲ ಎಲ್ಲ ಹೀಗೆ ಇದೆ. ಇದು ವಿನಯ್ ಮಕ್ಕಳು. ಸ್ವಲ್ಪ ಇವರಿಬ್ರು ನನ್ನ ಮಕ್ಕಳು. ಓಕೆ. ಏನ್ ಮಾಡ್ಕೊಂಡಿರೋದು? ಇವನು ಇಂಜಿನಿಯರಿಂಗ್ ಮುಗಿಸಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಾನೆ. ಅವನು PUC ಓದ್ತಾ ಇದ್ದಾನೆ ಈಗ. ಅವ್ನು ಹೋಗ್ಬೇಕಿನ್ನು. ಏನೇನು ಇಂಜಿನಿಯರ್ ಆಗೋಣ, ಡಾಕ್ಟರ್ ಆಗೋಣ. ಸರ್, ಇಲ್ಲಿ ಮೇಲೆಲ್ಲ ನೋಡ್ತಾ ಇದೀವಲ್ಲ, ಈ ಮರದೆಲ್ಲ ಡಿಸೈನ್ ಇದು ಅವಾಗ್ಲಿಂದ ಈಗೇನೆ ಇದೆ? ಅದೇ ಆಗಿಂದ ಇದೆ. ಓಕೆ. ಇದೆಲ್ಲ ಮನೆ ಏನು ಚೇಂಜ್ ಆಗಿಲ್ಲ, ಅವಾಗಿಂದ ಇದೇ ಥರನೇ ಇದೆ. ಆ ಕಿಟಕಿ ಸ್ವಲ್ಪ ಎಲ್ಲ ಮರದ ಕಿಟಕಿ ಇದ್ದು ಅದೆಲ್ಲ ಗ್ಲಾಸ್ ಬೆಳಕು ಬರೋದಿಲ್ಲ ಒಳಗಡೆ. ಇಲ್ಲಿ ನೋಡ್ತೀವಲ್ಲ ಈ ಕಲ್ಲ ಹಾಸಿಗೆ ಇದೆಲ್ಲ ಮುಂಚೆನೆ ಮುಂಚೆಯಿಂದಾನೆ ಇತ್ತು ಕೂರಕ್ಕೆ. ಓ, ಸೋಫಾ ಸ್ಟೈಲ್. ಎಲ್ಲ ಮುಂಚೆ ಎಲ್ಲ ಕೂತ್ಕೊಳ್ಳೋಕ್ಕೆ ಇಲ್ಲೇ ಪಂಚಾಯತಿ ನಡೆಯೋದು, ಎಲ್ಲ ಕೂತ್ಕೊಳೋರು. ಆಚೆ ಈಚೆ ಸವಾಲು, ಪಾಟಿ ಸವಾಲೆಲ್ಲ ಹೇಳೋಕ್ಕೆ ಕೋರ್ಟ್ಗಳ ಥರ ಅವೆಲ್ಲ ನಮ್ಮ ತಂದೆ ನಮ್ಮ ದೊಡ್ಡಪ್ಪ ಕೂತ್ಕೊಂಡೆಲ್ಲ ಪಂಚಾಯತಿ ಮಾಡೋರು, ಇಲ್ಲೂ ಎಲ್ಲ ಕೂತ್ಕೊಳ್ಳೋರು ನಡೀತಾ ಇತ್ತು ಅವಾಗೆಲ್ಲ. ಸರ್, ಇವ್ರು ಯಾರು ಎಲ್ಲ ಪರಿಚಯ ಮಾಡ್ಕೊಡಿ. ಈಗ ನಮ್ಮ ದೊಡ್ಡಪ್ಪ ಇದ್ರು ದೇವಂಗಿ ವೆಂಕಟೇಗೌಡರು ಅಂತ, ಅವ್ರ ಮಗ ರಾಮಮೋಹನ್ ಅಂತಿದ್ರು. ರಾಮಮೋಹನ್ ಅವ್ರ ವೈಫ್ ಇವರು ಸೀತಮ್ಮ ಅಂತ. ಇವರು ಸೋಮವಾರಪೇಟೆಯವರು. ಇವರು ಮಡಿಕೇರಿ ಸೋಮವಾರಪೇಟೆಯಿಂದ ಮದುವೆಯಾಗಿ ಇವ್ರದ್ದು 63ರಲ್ಲಿ ಮದುವೆ ಆಗಿದ್ದು. ಅವಾಗ ಬಂದು ಇಲ್ಲಿ ಸೆಟ್ಲ್ ಆಗಿದ್ದಾರೆ. ಅವ್ರ ದೊಡ್ಡ ಮಗಳು, ಇವನು ಎರಡನೇವನು, ಇನ್ನೊಬ್ಬಿದ್ದಾನೆ. ಇವನ ಮಕ್ಕಳು ಇವರಿಬ್ಬರು. ಓಕೆ. ಅಂದ್ರೆ ಒಂದ್ ರೀತಿ ತುಂಬ ಕುಟುಂಬ ಇಲ್ಲಿ. ಹಾಂ, ಇಲ್ಲಿ ಇವರು ಒಂದು ಫ್ಯಾಮಿಲಿ ಇದ್ದಾರೆ ಇಲ್ಲಿ. ಇವಳು ಕಳಸದ ಹತ್ರ ಇವಳು ಮನೆ ಇರೋದು. ಬಂದಿದ್ದಾಳೆ ಈಗ, ರಜಾ ಅಲ್ಲ, ಈಗ ಬಂದಿದ್ದಾಳೆ. ಇದು ಗೋಡೆ ಎಲ್ಲ ಕಾಂಕ್ರೀಟ್? ಇಲ್ಲ, ಅವಾಗಿನ ಮಣ್ಣಿನ ಗೋಡೆಗಳು ನೋಡಿ ಇಷ್ಟು ದಪ್ಪ ಇದ್ದಾವೆ. ಅವಾಗಿನ ಕಾಲದ್ದು ಮಣ್ಣಿನ ಗೋಡೆಗಳಿವೆಲ್ಲ. ಇದೆಲ್ಲ ಚೇಂಜ್ ಆಗಿರೋದು, ಸ್ವಲ್ಪ ಚೇಂಜ್ ಆಗಿದೆ. ಹಾಂ, ಇವೆಲ್ಲ ಇದು ನಮ್ಮ ತಂದೆ ಅಣ್ಣ, ನಮ್ಮ ದೊಡ್ಡಪ್ಪ. ಇವ್ರ ಮೊಮ್ಮಗ ಇವನು. ಸೊ ನಮ್ಮ ಅಮ್ಮನ ಅಕ್ಕ ಇವರು, ವೆಂಕಟೇಗೌಡರು ಹೆಂಡತಿ. ನಮ್ಮ ದೊಡ್ಡಪ್ಪ. ಓಕೆ. ಇದು ಒಳಗಡೆ ಎಂಟ್ರಿ ಆದ ತಕ್ಷಣ ಇಲ್ಲಿ ಕೆಳಗಡೆ ಏನು ನೋಡ್ತೀವಲ್ಲ, ನೋಡಿ ಇದು ಆಗಿನ ಕಾಲದ್ದು ಟೈಲ್ಸು. ಇದು ಮಣ್ಣು ಟೈಲ್ಸು. ಮಣ್ಣಲ್ಲೂ ಟೈಲ್ಸ್ ಮಾಡೋರು. ಆಗಿನ ಕಾಲದಲ್ಲಿ ಮಾಡೋರು ನೋಡಿ. ಇದು ಈ ಹೆಂಚಿನ ಕಾರ್ಖಾನೆಗಳಲ್ಲೇ ಮಾಡೋರಂತೆ. ಈ ಹೆಂಚು ಮಾಡ್ತಾ ಇದ್ರಲ್ಲ, ಆ ಹೆಂಚಿನ ಕಾರ್ಖಾನೆಯಲ್ಲೇ ಈ ಥರ ಟೈಲ್ಸ್ ಮಾಡೋರು. ನೋಡಿ, ಇದೊಂದು ಗಡಿಯಾರ ಭಾಳ ಹಳೇದು. ಈ ಗಡಿಯಾರ ಇದೆಯಲ್ಲ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ತುಂಬಾ ಹಳೆ ಗಡಿಯಾರ. ಮುಂದೆ ಇದೇ ರೀತಿ ಡಿವೈಡರ್ ಇಟ್ಟಿದ್ರಾ? ಅವಾಗ ಇರಲಿಲ್ಲ. ಇದು ಓಪನ್ ಜಗಲಿ ಇತ್ತು. ಅಲ್ಲಿ ಮಾತ್ರ ಡಿವೈಡ್ ಇತ್ತು. ಅಲ್ಲೆಲ್ಲ ಕುತ್ಕೊಳ್ಳೋಕ್ಕೆಲ್ಲ ಮಾಡಿದ್ರು. ಇದು ಓಪನ್ ಜಗಲಿ ಇತ್ತು. ಇದು ಇವ್ರ ತಂದೆ ರಾಮಮೋಹನ್ ಅವರು, ದೊಡ್ಡ ಮಗ ಅವರು. ಅದೇ ರಾಮಮೋಹನ್ ಅವರು, ಇವ್ರ ಸೀತಕ್ಕ ಅಲ್ಲಿದಾರಲ್ಲ. ನೋಡಿ ಅವಾಗ ಅವ್ರ ಮದುವೆನಲ್ಲಿ ಅದು. ಗಡಿಯಾರದ ಬಗ್ಗೆ ಹೇಳ್ತಾ ಇದ್ರಿ ನೋಡಿ. ಅವರು ಕೊಡಗಿಂದು ಇವ್ರ ಫ್ಯಾಮಿಲಿ ಅವ್ರದ್ದು, ಸೀತಕ್ಕನ ಫ್ಯಾಮಿಲಿ ಅವ್ರದ್ದು. ಇವರ ದೊಡ್ಡಪ್ಪ, ಇವ್ರ ತಂದೆ ಅವರೆಲ್ಲ ಹೋದಾಗ ಅಲ್ಲಿ ಕಾರಲ್ಲಿ ಕೂತಿರೋದು ಫೋಟೋ. ಇವ್ರದ್ದು ಚಿಕ್ಕಪ್ಪ ಅಲ್ಲಿ ಮೈಸೂರು ಇದ್ರಲ್ಲಿ ದಿವಾನರಾಗಿದ್ರು ಟೈಮಲ್ಲಿ. ಇದು ಗಡಿಯಾರ. ಯಾವಾಗಿನ ಗಡಿಯಾರ? ಇದು ಬಹಳ ಹಳೇದೇನೆ. ಇದು ಇದು ಮಧ್ಯೆ ಇಟ್ಟಿದ್ದಾರೆ ಇವರು. ಇದು ಆಕ್ಚುಲ್ ಗಡಿಯಾರ. ಅದು ದೊಡ್ಡ ಸ್ಟ್ಯಾಂಡ್. ಹಾ, ದೊಡ್ಡ ಗಡಿಯಾರ ಅಲ್ಲ ಇದು. ಇದನ್ನ ಇಡಬಾರ್ದು ಕಣ, ಇದನ್ನ ಇಡಬಾರ್ದು. ಅದು ಬೇಡ, ಅದು ಇವಾಗ ನಡೆಯುತ್ತಾ? ಇಲ್ಲ, ಅದು ಚೂರ ಪೆಂಡ್ಯುಲಮ್ ವ್ಯತ್ಯಾಸ ಆಗಿ ನಿಂತೋಗಿದೆ. ಅದು ಬ್ಯಾಲೆನ್ಸ್ ಕರೆಕ್ಟ್ ಆಗಿ ಬರ್ತಾ ಇದಾಗ್ತಾ ಇಲ್ಲ. ಓಕೆ ಸರ್, ಮತ್ತೆ ಇಲ್ಲೊಂದೇನು ನೋಡ್ತೀವಿ? ಇದೊಂದು ರೂಮ್. ಇವೆಲ್ಲ ಬೆಡ್ರೂಮ್ಗಳು ನೋಡಿ. ಆ ಟೈಲ್ಸಲ್ಲೇ ಮಣ್ಣಿನ ಟೈಲ್ಸಲ್ಲೇ ಇದು ಸಣ್ಣ ಟೈಲು. ಈ ಥರದ್ದೆಲ್ಲ ಆವಾಗಿನ ಕಾಲದಲ್ಲಿ ಟೈಲ್ಸ್ ಮಾಡೋರು, ಮಣ್ಣಿನ ಟೈಲ್ಸ್. ಇಲ್ಲಿ ನೋಡ್ತೀವಲ್ಲ, ಮೈಸೂರು ಪ್ಯಾಲೇಸ್ ಅಲ್ಲೆಲ್ಲ ಈ ರೀತಿಯಾಗಿ ಮಿರರ್ ನೋಡ್ತೀವಿ, ದೊಡ್ಡದು. ಇಲ್ಲಿ ನೋಡಿ, ಚಿಕ್ಕ ಮಿರರ್. ನಮ್ಗೆ ಹೆಂಗ್ ಬೇಕು ಹಂಗೆ. ಸ್ಟ್ರೈಟ್ ಬೇಕಾ, ರೈಟ್ ಬೇಕಾ, ಲೆಫ್ಟ್ ಬೇಕಾ, ಡೌನ್ ಬೇಕಾ. ಲಾಕರ್ ನೋಡಿ, ಮೇಕಪ್ ಎಲ್ಲ ಇಟ್ಕೊಳ್ಳೋದಕ್ಕೆ
ಹೆಂಗ್ ಮಾಡಿದ್ದಾರೆ ಅಂತ. ಇವಾಗ್ಲೂ ವರ್ಕಿಂಗ್ ಕಂಡೀಷನರ್ ಇದೆಯಲ್ಲ, ನೀವ್ ನೋಡ್ಕೊಳ್ತೀರಾ ಸರ್ ಇದು? ಸರ್ ಮೇಕಪ್ ಸ್ಟ್ಯಾಂಡ್ ಅಪ್ ಆಯ್ತು ಸರ್. ಕಿಟಕಿಗಳು ಅವಾಗ ಹೆಂಗಿತ್ತು, ಇವಾಗ ಅಂದ್ರೆ ಮಾಡಿಫೈ ಮಾಡಿದ್ದೀರಾ? ಇದೆಲ್ಲ ಗ್ಲಾಸ್ ಹಾಕಿದ್ದಾರೆ. ಮುಂಚೆ ಎಲ್ಲ ಮರದ ಹಲಗೆಗಳಿತ್ತು. ಓಕೆ. ಹಲಗೆ ತೆಗೆದ್ರೆ ಮಾತ್ರ ಒಳಗಡೆ ಕಿಟಕಿ ತೆಗೆದ್ರೆ ಬೆಳಕು, ಇಲ್ಲಾಂದ್ರೆ ಕತ್ಲೇನೆ ರೂಮ್ ಒಳಗಡೆ ಫುಲ್ ಕತ್ಲೆ. ಕತ್ಲೇನೆ ಇರೋದು, ಒಂಥರ ಕತ್ಲಾಗ. ಅಲ್ಲ ಈ ಸೆಕೆ ಆಗಲ್ವಾ ಇಷ್ಟು ಹತ್ರ ಇದೆಯಲ್ಲ, ಹೇಗೆ ಏನು? ಇದು ನಿಮ್ಗೆ ಬೇಸಿಗೆಲೆ ಒಂಥರ ಮರದ ಸೀಲಿಂಗ್ ಸೀಸನ್ ಪ್ರೂಫ್ ಇದ್ದಾಗ ಒಂಥರ ಆಯಾ ಸೀಸನ್ ಸರಿಯಾಗಿ ಮಳೆಗಾಲದಲ್ಲಿ ಬೆಚ್ಚಗಿರುತ್ತೆ, ಬೇಸಿಗೆಲಿ ಹಿಂಗ್ ತಣ್ಣಗ ಆಗುತ್ತೆ, ಆ ತರ ಇದು ಮರದ ಸೀಲಿಂಗ್ ಅಲ್ಲ ಅದ್ರಿಂದ. ಮರದ ಸೀಲಿಂಗ್ ಅಲ್ಲ ಹಾಗಾಗಿ. ಓಕೆ. ಅಂದ್ರೆ ಒಳಗಡೆ ಎಂಟ್ರಿ ಆದ ತಕ್ಷಣ ಒಂದ್ ರೀತಿ ವರಾಂಡ ತರ. ಹೌದು ಹೌದು, ಬಂದವರೆಲ್ಲ ಕೂತ್ಕೊಳ್ಳೋಕ್ಕೆಲ್ಲ ಇತ್ತು. ಮೈಸೂರು ರಾಜರದ್ದು ಇಟ್ಟಿದ್ದೀರಾ? ಅವಾಗೆಲ್ಲ ಮೈಸೂರು ಮಹಾರಾಜರದ್ದೇ ಅಲ್ಲ, ಯಾವಾಗೆಲ್ಲ ರಾಜರ ಕಾಲ, ಹಂಗಾಗಿ ರಾಜರು ಫೋಟೋಗಳೇ. ಇದು ಅದೇ ತರ ಸೇಮ್ ಪೊಸಿಷನ್. ಹೌದು, ಇಲ್ಲಿ ಬಂದರೆ ಸಿಟ್ಟಿಂಗ್ ಎಲ್ಲೆಲ್ಲ ಕೂತ್ಕೊಳ್ತಿದ್ರು. ಇದೆಲ್ಲ ಭಾಳ ಹಳೆ ಕಾಲದ ಚೇರ್ಗಳು. ತುಂಬಾ ಹಳೆದು ನೋಡಿ ಹೌದು. ಗೊತ್ತಾಗ್ತಾ ಇದೆ. ಇವೆಲ್ಲ ತುಂಬ ಹಳೆ ಚೇರ್ಸು. ನೋಡಿ ಇದನ್ನು ಇದೆಯಾ ವಿನಯ್, ಇದೆಯಾ ಬುಕ್ಕು, ಇದು ಹಿಂದೂ 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 ಹಾ ಇದಾವೆ ನೋಡಿ. ಆಗಿನ ಕಾಲದಲ್ಲಿ ಇಂಗ್ಲೀಷ್ ಮ್ಯಾಗಝಿನ್ಸ್ ಬರೋದು 1930s ಎಲ್ಲ. ಹಾಂ 37, 36 ಅವೆಲ್ಲ ಇಲಿಸ್ಟ್ರೇಟೆಡ್ ವೀಕ್ಲಿ ಬರ್ತಾ ಇತ್ತು, ತರಿಸ್ತಿದ್ರು. ಅದನ್ನ ಎಲ್ಲ ದೊಡ್ಡ ದೊಡ್ಡ ಬೈಂಡ್ ಮಾಡ್ಬಿಟ್ಟು ಬೈಂಡ್ ಮಾಡಿಟ್ಟಿದೆ. ಇದೆಲ್ಲ ಅದು ಮತ್ತೆ ಪೇಪರ್ ಎಲ್ಲ ಕುಂಬಾಗ್ತಾ ಬಂತು ಅಂತೇಳಿ ನಾವು ಪ್ಲಾಸ್ಟಿಕ್ ಸುತ್ತಬಿಟ್ಟು ಓಕೆ ಬೀರೊಳಗೆ ಇಟ್ಟಿದ್ದೆ. ಓ ಏನ್ ತಂಪಿದೆ ಸರ್ ಮನೆ. ಇದು ದೇವ್ರ ಮನೆ. ದೊಡ್ಡ ದೊಡ್ಡ ಫೋಟೋಸ್ ಎಲ್ಲ ಇಟ್ಟಿದ್ದೀರಾ ಆ ಕಡೆ ಈ ಕಡೆ ಎಲ್ಲ. ನೋಡಿ ಈ ಇದನ್ನು ನೋಡಿ, ಇದೊಂದು ಟ್ರೆಜರಿ, ಇದು ಭಾಳ ಚೆನ್ನಾಗಿದೆ. ಲಾಕರು ಅವಾಗಿನ ಇದನ್ನು ಒಳಗಡೆ ದೇವ್ರ ಇದು ಎಲ್ಲ ಓಪನ್ ಮಾಡಿದ್ರೆ ಒಂದು 28 ಥರ ಡೋರ್ಗಳಿದಾವೆ ಇದಕ್ಕೆ, ಲಾಕ್ಗಳಿದೆ. ಹಾಂ ಇದು ತೋರಿಸ್ಬೋದಾ ಇವಾಗ? ಸ್ವಲ್ಪ ಕಷ್ಟನೇ ಇದೆ ಅದು. ಹೌದಾ? ಎಲ್ಲ ಸುಮಾರು ರೂಪಾಯಿ ಎಲ್ಲ ಬೇಕು. ಅದೀಗ ನಾವು ಬಿಚ್ಚಿದ್ರೆ ಸುಮಾರು ಟೈಮ್ ಆಯ್ತು, ಮತ್ತೆ ಈಗೆಲ್ಲ ಭಾರಿ ಹೊತ್ತು ಹಿಡಿಯುತ್ತದೆ. ಅವೆಲ್ಲ ಗ್ರೀಸ್ ಮಾಡಿ ಆಯಿಲ್ ಮಾಡಬೇಕು. ನೀವೇನ್ ಚಿನ್ನ ಬೆಳ್ಳಿ ಬಂಗಾರ ಏನಿಟ್ಟಿಲ್ಲ ಅವಾಗ ಇಡ್ತಾ ಇದ್ದಿದ್ದು. ಈ ಕಡೆ ಒಂದ್ ರೂಮ ಕೋಣೆನೆ. ಇದು ಮಾಣಿಗೆ ಕೋಣೆ ಅಂತೇಳಿ ಈ ವಿಶೇಷ ಪೂಜೆ ಇದ್ದಾಗ ಮಾಲೆ ಅಮಾಸಲ್ಲಿ ಎಲ್ಲ ಪಕ್ಷದಲ್ಲಿ ಇದನ್ನ ಇಟ್ಬಿಟ್ಟು ಪೂಜೆ ಮಾಡೋರು. ಅಲ್ಲಿ ಒಂದು ಉಂಟೂರು ಮನೇಲಿ ತೋರಿಸ್ತೀನಿ, ನಿಮ್ಮೊಂದು ಜೈನ ಡೈಡಕ್ಕೂ ಒಂದು ಮೇಲ್ಗಡೆ ಒಂದು ಇದಿತ್ತು ಅವಾಗ ಅಲ್ಲಿ ಆ ಮೂಲೆಯಲ್ಲಿ. ಒಂದ್ ರೀತಿಯಾಗಿ ಇದು ಜೈಲ್ ತರ ಕಾಣಿಸ್ತಾ ಇದೆ ನಮ್ಗೆ. ಅದು ಇದನ್ನ ಚೇಂಜ್ ಮಾಡಿದ್ರು, ಆಮೇಲೆ ಇದು ಹಾಕಿರೋದು, ಆಮೇಲೆ ಸ್ವಲ್ಪ ಆಲ್ಟರ್ ಮಾಡಿದಾಗ ಹಾಕಿರೋದು. ತಂದು ಇಲ್ಲಿ ಕೂರ್ಸಿದ್ರು ನಮ್ಮ ಓಕೆ. ಇದು ಫುಲ್ ಒಂದೇ ಇತ್ತು, ಅಲ್ಲಿ ಹತ್ತಿ ಬಂದು ಇಲ್ಲಿ ಇಳಿಬೇಕು. ಈ ಕಡೆ ಇದು ಒಂದು ರೂಮು. ಲಾಕ್ ಮಾಡಿದ್ದಾರೆ ರೂಮ್ ಎಲ್ಲ. ಅದೇ ಈಗ ದೊಡ್ಡದಲ್ಲ, ಈಗೆಲ್ಲ ವೇಸ್ಟ್ ಅಲ್ಲ, ಹಾಗಾಗಿ ಯಾರು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದಾರೆ, ಉಳಿದಿದ್ದೆಲ್ಲ ಲಾಕ್ ಮಾಡಿದ್ದಾರೆ. ಇದು ಒಂದು ರೂಮು, ಇದು ಡೈನಿಂಗ್ ಹಾಲು, ಆ ಕಡೆ ಕಿಚನ್ನು. ಈಗೆಲ್ಲ ಮುಂಚೆ ಹೇಳಿದ್ನಲ್ಲ, ಅಲ್ಲಿ ಆ ಕಡೆ ದೊಡ್ಡಕ್ಕಿತ್ತು, ಅವನ್ನೆಲ್ಲ ಆಲ್ಟ್ರ್ ಮಾಡಿ ಈಗ ಇವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದಾರೆ. ವಿನಯ್ ಸರ್ ಇದೇನಿದು? ಇವ್ರ ಹೆಸರನ್ನ ಕೇಳಬೇಕಾ? ಇದೆಲ್ಲ ಹಿಂದಿನ ಇವು ಎಲ್ಲ ಈಗ ಸ್ಟೋರ್ ಮಾಡೋದು ಈ ಥರದ್ದು ಇವೆಲ್ಲ ಈಗ ಮರದು. ಬರ್ತಿತ್ತಂತಲ್ಲ. ಓ ನಾ ಬ್ಯಾರಲ್ ಎಲ್ಲ ಇದೆ. ಬ್ಯಾರಲ್ ಅವಾಗೆಲ್ಲ ಹಿಂದೆ ಬ್ಯಾರಲ್ ಬರೋದಲ್ಲ, ಹಿಂದೆ ಎಲ್ಲ ವೈನ್ ಬ್ಯಾರಲ್ ಈ ಥರ ಬರೋದು, ಅದು ಯಾವುದೋ ಯೂಸ್ ಮಾಡಿದ್ದು ಏನಕ್ಕೋ ತಂದಿರಬೇಕು. ಹಿಂದೆ ಎಲ್ಲ ವೈನ್ ಎಲ್ಲ ಬರೋದಲ್ಲ, ಈ ಥರದ್ದು ಕ್ಯಾಸ್ಕಲ್ಲೇ ಬರೋದು ಹಿಂದೆ ಎಲ್ಲ. ಬಟ್ ಅವೆಲ್ಲ ಯೂಸ್ಡ್ ಆಗಿರೋದು ಏನಾದರೂ ಇವರು ಸ್ಟೋರ್ ಗಿರಿಗೆ ತಗೊಂಡಿದ್ರೋ ಏನಕ್ಕೋ ಗೊತ್ತಿಲ್ಲ. ಇದು ಭಾಳ ಹಿಂದಿಂದನೇ ಇತ್ತು. ಅಲ್ಲ, ಇದು ಮನೆಗೆ ಅಂತ ತಂದಿದ್ದಲ್ಲ, ಖಾಲಿ ಡಬ್ಬಗಳನ್ನ ಏನಕ್ಕಾದ್ರೆ ಯೂಸ್ ಮಾಡೋಕ್ಕೋಸ್ಕರ ತಂದಿರ್ಬೋದು. ಇದೆ ಈಗೆಲ್ಲ ಚೇಂಜ್ ಮಾಡ್ಕೊಂಡಿದ್ದಾರೆ, ಇಲ್ಲೇ ಮಾಡ್ಕೊಂಡಿದ್ದಾರೆ.